ಕರ್ನಾಟಕ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಹೂಡಿ ಚಿನ್ನಿ. ಏನಿವತ್ತು ಮಹದೇವಪುರ ಕ್ಷೇತ್ರದ ಹೂಡಿ ಭಾಗದಲ್ಲಿ ಬಗನಿ ರೆಸಿಡೆನ್ಸಿಯಲ್ಲಿ ಒಂದು ಹಾಲಲ್ಲಿ ಏನು ಭಾರತೀಯ ಸರ್ವ ಸಂಘಟನೆಗಳ ಸಮಾನತೆ ಒಕ್ಕೂಟ ಅಂತ ಎಲ್ಲ ಸಂಘಟನೆಗಳನ್ನು ಸುಮಾರು 50ರಿಂದ 80 ಸಂಘಟನೆಗಳು ಇವತ್ತು ಭಾಗಿಯಾಗಿ ಇವತ್ತು ಏನು ನಮಗೆ ಹೋರಾಟಗಾರರನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅಗೌರವವಾಗಿ ನಡ್ಕೊತಾರೆ ಅಧಿಕಾರಿಗಳಾಗಲಿ ಇನ್ನಿತರ ರಾಜಕಾರಣಿಗಳಾಗಲಿ ಎಲ್ಲರೂ ಒಂದು ರೀತಿಯಲ್ಲಿ ಯಾವುದೇ ಹೋರಾಟಗಾರನಿಗೂ ಒಂದು ಹೋರಾಟದ ಫಲ ಸಿಗ್ತಾ ಇಲ್ಲ. ಎಷ್ಟೇ ಕಷ್ಟಪಟ್ಟರು ಇವತ್ತು ಎಷ್ಟು ನಿಷ್ಠೆಯಿಂದ ಇದ್ರೂ ಈ ಹೋರಾಟಗಾರರನ್ನು ಕೇವಲವಾಗಿ ನೋಡುವಂಥ ಕೆಲಸ ಕೆಲವು ರಾಜಕಾರಣಿಗಳು ಅಧಿಕಾರಿಗಳು ನಡ್ಕೊತಾ ಇದ್ರು. ಆ ಒಂದು ಉದ್ದೇಶದಿಂದ ಇನ್ನು ಮುಂದೆ ಈ ರಾಜ್ಯದಲ್ಲಿ ಅದಕ್ಕೆಲ್ಲ ಅವಕಾಶ ಕೊಡಲ್ಲ. ಇವತ್ತೇನು ಬಸವರಾಜ್ ಪಡ್ಕೋಟೆ ಸಾಹೇಬ್ರಾಗಿರ್ಬೋದು, ನಮ್ಮ ಏನು ರೂಪೇಶ್ ರಾಜಣ್ಣ ಅವರಾಗಿರ್ಬೋದು, ಮುನಿಮಾರಪ್ಪ ಸರ್ ಆಗಿರ್ಬೋದು, ಮತ್ತು ಎಲ್ಲ ಸಂಘಟಿತರು ಇವತ್ತು ನಮ್ಮ ಸೊಣ್ಣಪ್ಪಣ್ಣವರು, ದೇವರಾಜಣ್ಣವರು, ಮತ್ತು ಪ್ರವೀಣ್ ಸರ್ ಅವರು, ನಸರು ಸರ್ ಅವರು, ಇನ್ನೂ ಹಲವಾರು ಇವತ್ತೇನು ಸುಮಾರು 50 ಸಂಘಟನೆಗಳು ಇವತ್ತು ಸೇರಿದ್ರು. ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಅಂತ ಅಧಿಕಾರಿಗಳಿಗೆ ಬುದ್ಧಿ ಕಲಿಸುವಂಥ ಕೆಲಸ ಮಾಡ್ತದೆ. ಯಾಕೆಂದರೆ ಇನ್ನು ಮುಂದೆ ಯಾವುದೇ ಹೋರಾಟಗಾರನ್ನ ಕಡೆಗಣಿಸಿದ್ರೆ ಅವರಿಗೆ ಅವರ ಮನೆ ಮುಂದೆ ಹೋಗಿ ಧರಣಿ ಮಾಡುವಂಥ ಕೆಲಸ, ಅವ್ರನ್ನ ಅಧಿಕಾರದಿಂದ ಕಿತ್ತಿಗಿಸುವಂಥ ಕೆಲಸ ನಾವು ಮಾಡಬೇಕಾಗುತ್ತೆ. ಮತ್ತು ಯಾವುದೇ ಒಂದು AC DC ಇನ್ನೊಂದು ಮತ್ತೊಂದು ತಹಸೀಲ್ದಾರರು ಇನ್ನಿತರ POನಿಂದ ಹಿಡಿದು ದೊಡ್ಡ ಅಧಿಕಾರಿಗಳವರೆಗೂ ಇವತ್ತು ನಮಗೆಲ್ಲರಿಗೂ ಅಗೌರವವಾಗಿ ಹೋರಾಟಗಾರರನ್ನು ಒಂದು ಮೂಲೆಯಲ್ಲಿ ನಾವು ಇವತ್ತು ಹೋರಾಟ ಮಾಡುವಂಥ ಪರಿಸ್ಥಿತಿ ಬರ್ತಿದೆ. ಎಲ್ಲಿ ಪರಿಸ್ಥಿತಿ ಅನ್ಯಾಯ ಆಗಿದೆ ಅಲ್ಲಿ ಹೋರಾಟ ಮಾಡುವಂಥ ಹಕ್ಕು ನಮಗೆಲ್ರಿಗೂ ಇದೆ. ಅದನ್ನು ನಾವು ಈಗಾಗಲೇ ನಾವು ಎಲ್ಲರೂ ವಿರೋಧಿಸ್ತಾ ಇದ್ದೀವಿ. ಎಲ್ಲೋ ಎತ್ಕೊಂಡೋಗಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಅನ್ಯಾಯ ಇರೋ ಹೋರಾಟಗಳಿಗೆ ಇದು ಮಾಡ್ತಾರೆ ಅಂದರೆ ಇದು ಸಂವಿಧಾನದ ಹಕ್ಕನ್ನು ಇವರು ಬದಲಾವಣೆ ಮಾಡ್ತಾ ಇರೋದು ರಾಜಕಾರಣಿಗಳೇ. ಇವತ್ತು ಏನು ಓಟಿಗೆ ಬ್ಯಾಂಕ್ಗೋಸ್ಕರ ಜಾತಿ ಮತ ಕುಲಗಳನ್ನು ಇದು ಮಾಡಿ ಜಾತಿ ಧರ್ಮಗಳ ತಾರತಮ್ಯಗಳನ್ನು ಮಾಡಿ ಏನು ಕೋಮಗಲಭೆಗಳನ್ನು ಎಬ್ಬರಿಸುವಂಥ ರಾಜಕಾರಣಿಗಳಿಗೂ ಬುದ್ಧಿ ಕಲಿಸಬೇಕಾಗುತ್ತೆ. ಮತ್ತು ಈ ಒಂದು ಒಕ್ಕೂಟದಿಂದ ಇನ್ನು ಮುಂದೆ ಎಲ್ಲ ಹೋರಾಟಗಳಲ್ಲಿ ಒಕ್ಕಟ್ಟಾಗಿ ಇಡೀ ಏನು ಸುಮಾರು ಒಂದು 100 ಸಂಘಟನೆ 150 ಸಂಘಟನೆ ಸೇರುವಂಥ ಸಾಧ್ಯತೆ ಇದೆ. ಎಲ್ಲ ಸಂಘಟನೆಯಿಂದ 100 ಜನ ಹೋದ್ರೂ ಸುಮಾರು 10-15 ಸಾವಿರ ಜನ ನಿಮ್ಮ ವಿರುದ್ಧವಾಗಿ ಹೋರಾಟ ಮಾಡೋದು, ನಮ್ಮ ನ್ಯಾಯಗಳನ್ನು ಕೆಲಸ ನಾವು ಗೆಲ್ಲುವಂಥ ಕೆಲಸ ಮಾಡ್ತೀವಿ. ಇನ್ನು ಹಲವಾರು ಹೋರಾಟಗಾರರು ಇವತ್ತು ಬಂದಿರೋದಕ್ಕೆ ಅವ್ರಿಗೆಲ್ರಿಗೂ ಅಭಿನಂದಿಸ್ತೀವಿ. ಜೊತೆಗೆ ಇಲ್ಲಿ ಒಂದು ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು, ಪತ್ರಕರ್ತರು ಮತ್ತು ಎಲ್ಲ ಭಾಗದ ಒಂದು ಫೌಂಡೇಶನ್ ಆಗಿರ್ಬೋದು, ಟ್ರಸ್ಟ್ಗಳಾಗಿರ್ಬೋದು, ದಲಿತ ಪರ, ಕನ್ನಡ ಪರ, ಕಾರ್ಮಿಕರ ಪರ, ರೈತರ ಪರ ಸಂಘಟನೆಗಳು, ಇನ್ನೂ ಈ ಥರ ಎಲ್ಲ ಸಂಘಟನೆಗಳು, ಇವತ್ತು ಚಾಲಕರ ಸಂಘಟನೆಗಳು ಎಲ್ಲರೂ ಬಂದು ಇವತ್ತು ಈ ಒಂದು ಒಕ್ಕೂಟದಲ್ಲಿ ಭಾಗಿಯಾಗಿ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ. ಎಲ್ಲರೂ ಒಗ್ಗಟ್ಟಾಗಿರ್ತೀವಿ ಅನ್ನೋ ಮಾತು ಸಹ ಈ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಅವ್ರಿಗೆಲ್ರಿಗೂ ಋಣಿಯಾಗಿರ್ತೀವಿ. ಇವತ್ತು ನಮ್ಮ ಈ ಒಂದು ಒಕ್ಕೂಟ ಮಾಡಬೇಕು ಅನ್ನೋ ಉದ್ದೇಶ ಇತ್ತು. ಆ ಒಕ್ಕೂಟ ಮುಂದಿನ ದಿನಗಳಲ್ಲಿ ಇಡೀ ದೇಶಾದ್ಯಂತ ನ್ಯಾಯಗಳು ಕೊಡಿಸುವಂಥ ಕೆಲಸ, ಒಗ್ಗಟ್ಟಿನಿಂದ ಬಲ ಇದೆ. ಬಲ ಉಪಯೋಗಿಸಬೇಕಾದ್ರೆ ಸಂಘಟನೆ ಅವಶ್ಯಕತೆ, ಅದು ಇವತ್ತಾಗಿದೆ. ಇವತ್ತು ಇನ್ನು ಮುಂದೆ ಯಾವುದೇ ಒಂದು ಹೋರಾಟಗಾರನ್ನ ಕಡೆಗಣಿಸಿದಾಗಲಿ, ಅವ್ರನ್ನ ಬೆಲೆ ಕೊಡ್ದಂಗೆ, ಅವ್ರ ನ್ಯಾಯ ಕೊಡ್ದಂಗೆ ಯಾವುದೇ ಒಂದು ಅಧಿಕಾರಿ ಮಾಡಿದ್ದಲ್ಲಿ ಇಡೀ ಒಕ್ಕೂಟ ಅವ್ರಿಗೆ ಬುದ್ಧಿ ಕಲಿಸುವಂಥ ಕೆಲಸ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ಹೇಳಿಕೆ ಬಯಸ್ತೀನಿ. ಇವತ್ತೇನು ಹೂಡಿ ಮಾಧವಪುರ ಕ್ಷೇತ್ರದಲ್ಲಿ ಖಾಸಗಿ ಹೋಟೆಲಲ್ಲಿ ಚಿಂತನ ಸಭೆ ಕರೆದಂಥ ಒಕ್ಕೂಟ ಚಿಂತನ ಸಭೆ ಕರೆದಂಥ ಹೂಡಿ ಚಿನ್ನರಿಗೆ ಮೊದಲನಾಗಿ ಅಭಿನಂದನೆಗಳು. ಇವತ್ತೆಲ್ಲ ನಾವು 53 ಸಂಘಟನೆಗಳು ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತು ಒಳ್ಳೆ ಚಿಂತನ ಸಭೆ ಆಗಿದೆ. ಇವತ್ತೆಲ್ಲ ನಮ್ಮ ನಾಡು ಉಳಿಬೇಕಾಗಿದೆ, ನಮ್ಮ ಪರಿಸರ ಉಳಿಬೇಕಾಗಿದೆ, ನಮ್ಮ ಕನ್ನಡ ವಿದ್ಯಾರ್ಥಿಗಳು ಉಳಿಬೇಕಾಗಿದೆ, ಯುವಕರು ಉಳಿಬೇಕಾಗಿದೆ. ಅದರಿಂದ ನಾವೆಲ್ಲ ಒಗ್ಗಟ್ಟಾಗಿ ಮುಂದಿನದಲ್ಲಿ ಏನೇ ಅನ್ಯಾಯ ಆದರೆ ಇವತ್ತು ಸಾಕಷ್ಟು ಜನ ನೋಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಸಾಕಷ್ಟು IPL ಬೆಟ್ಟಿಂಗ್ ಆಡಿ ಗಾಂಜಾ ಡ್ರಗ್ಸ್ ಅಡಿಕ್ಟ್ ಆಗಿ ಸಾಕಷ್ಟು ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ. ನೇಣು ಹಾಕ್ಕೊಂಡು ಗೇಮ್ಗಳು ಆಟ ಆಡಿ ಇವತ್ತು ನಾವೆಲ್ಲ ಹೂಡಿ ಚಿನ್ನರ ಸರ್ ಮಾತಾಡಿ ಮುಂದಿನದಲ್ಲಿ ಏನು ಸ್ಟಿಲ್ ಗೇಮ್ಗಳಿದೆ ಆ ಗೇಮ್ಗಳ ವಿರುದ್ಧ ಮುಂದಿನದಲ್ಲಿ ಸಾವಿರಾರು ಜನ ಸೇರಿ ಹೋರಾಟ ಮಾಡೋಂಥ ಇದೊಂದು ನಮಗೆ ಒಂದು ಶಕ್ತಿ ತಂದಿದೆ. ಇವತ್ತು ಖುಷಿ ಆಗ್ತಾ ಇದೆ. ಮುಂದಿನ ನಮ್ಮ ಪೀಳಿಗೆ ಕರ್ನಾಟಕ ವಿದ್ಯಾರ್ಥಿಗಳನ್ನ ಯುವಕರನ್ನ ಉಳಿಸೋಂಥ ಕೆಲಸ ನಾವು ಮಾಡ್ತೀವಿ. ಆ ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಮಾಡಿ ಇಂಥರ ಸಂಘಟನೆಗಳಿಗೆ ಒಕ್ಕಟ್ಟು ಕರ್ಕೊಂಬರೋಂಥ ಕೆಲಸ ಮುಂದೆ ನಾವು ಮಾಡ್ತೀವಿ. ಹೂಡಿ ಚಿನ್ನರು ನಾವೆಲ್ಲ ಸೇರಿ ಹಿರಿಯ ಹೋರಾಟಗಾರ ಎಲ್ಲ ಸೇರಿ ಒಗ್ಗಟ್ಟಾಗಿ ಕನ್ನಡ ಸೇವೆ ಕೆಲಸ ಮಾಡ್ತೀವಿ. ಮತ್ತು ದಲಿತ ಪರ ಆಗ್ಬೋದು, ಹಿಂದೂ ಪರ ಆಗಿರ್ಬೋದು, ಅಲ್ಪಸಂಖ್ಯಾತರ ಪರ ಆಗಿರ್ಬೋದು, ಯಾವುದೇ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ನನ್ನ ಹೆಸರು BM ಮುನಿಮಾರಪ್ಪ ಅಂತೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯ ಸಂಚಾಲಕರು. ಇವತ್ತೇನು ಭಾರತೀಯರ ಸರ್ವ ಸಂಘಟನೆಗಳ ಒಕ್ಕೂಟ ಇವತ್ತೇನು ಸೇರಿದ್ದೀವಿ, ಇದು ಹೂಡಿ ರಾಮಚಂದ್ರ ಅವರ ನೇತೃತ್ವದಲ್ಲಿ ಸೇರಿರ್ತಕ್ಕಂಥದ್ದು. ಹೂಡಿ ಚಿನ್ನಿಯವರ ನೇತೃತ್ವದಲ್ಲಿ ಏನಿವತ್ತು ಇಷ್ಟು ಸಂಘಟನೆಗಳು ಒಗ್ಗಟ್ಟಾಗಿದೆ, ಒಂದಾಗಿದೆ. ಆಮೇಲೆ ಇನ್ನೊಂದು ಮಾತಿದೆ,
ಊರ್ಗತ್ ಸಂಘಟನೆಗಳಾಗ್ತಾ ಇದೆ, ಏನು ಪ್ರಯೋಜನ ಅಂತೇಳಿ. ಈ ಸಂಘಟನೆಗಳು ಆಗ್ತಾ ಇರೋದಕ್ಕೆ ಒಂದೇ ಕಾರಣ, ನೇರವಾಗಿ ಹೇಳಬೇಕಾದ್ರೆ ರಾಜಕಾರಣಿಗಳು ಸರಿಯಾಗಿ ಅವರ ಜವಾಬ್ದಾರಿಯನ್ನು ಪಾಲನೆ ಮಾಡಿದ್ರೆ ಸಂಘಟನೆಗಳು ಹುಟ್ಟಲ್ಲ. ಅದೇ ರೀತಿಯಲ್ಲಿ ಸರ್ಕಾರಿ ನೌಕರರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಅಂತಲ್ಲ, ಸುಮಾರು ಡಿಪಾರ್ಟ್ಮೆಂಟಲ್ಲಿ ಬಡವ್ರ ಹತ್ರ ಕಮಿಷನ್ನು ಮತ್ತು ಬಡವ್ರಿಗೆ ತೊಂದರೆ ಕೊಡೋದು, ನಿರ್ಗತಿಕರಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು, ಕಮಿಷನ್ಗಾಗೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಆಗ್ತಾ ಇರೋದ್ರಿಂದ ಸಂಘಟನೆಗಳು ಹುಟ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಸಂಘಟನೆಗಳು ಎಷ್ಟೇ ಹುಟ್ಟಲಿ ಅವರೆಲ್ಲರೂ ಕೂಡ ಒಂದಾಗಬೇಕು ಅಂತಕ್ಕಂಥದ್ದೇ ಇವತ್ತಿನ ಚರ್ಚೆಯ ಉದ್ದೇಶ ಆಗಿರೋದ್ರಿಂದ ನಾವೆಲ್ಲರೂ ಮುಂದೆ ಬರುವಂಥ ದಿನಗಳಲ್ಲಿ ಈ ಸಂಘಟನೆಯಲ್ಲಿ ಚರ್ಚಿಸಿ ಮಾತನಾಡಿ ಕಾರ್ಮಿಕರ ಪರ, ಮಹಿಳೆಯರ ಪರ, ನೊಂದಿತರ ಪರ, ರೈತರ ಪರ, ದೇಶದ ಎಲ್ಲ ರೀತಿಯ ನಮ್ಮ ಭಾರತ ದೇಶದಲ್ಲಿ ಹಿಂದುಳಿದಿರ್ತಕ್ಕಂಥ ಜನರ ಪರವಾಗಿ ಧ್ವನಿ ಎತ್ತುವಂಥದ್ದು, ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಸೇರ್ತಕ್ಕಂಥದ್ದು. ನಮಸ್ತೆ, ಜೈ ಭೀಮ್. ನನ್ನ ಹೆಸರು ದೇವರಾಜ್ ಅಂತ. ಇವತ್ತು ಈ ಹೂಡಿ ಭಗಿನಿ ಸಭಾಂಗಣದಲ್ಲಿ ನೆಲ, ಜಲ, ನಾಡು, ನುಡಿ, ಭಾಷೆ ಹಾಗೆ ನಮ್ಮ ರೈತರು ಮತ್ತು ಪ್ರಕೃತಿಯ ಪರವಾಗಿ ನಿಂತು ಹೋರಾಟ ಮಾಡೋದಕ್ಕೆ ಹತ್ತಾರು ಸಂಘಟನೆಗಳು, ನೂರಾರು ಸಂಘಟನೆಗಳು ಈ ರಾಜ್ಯದಲ್ಲಿದ್ದರೂ ಕೂಡ ಇವತ್ತು ಎಲ್ಲರೂ ಒಂದಾಗಿ ಒಂದೇ ದೂರದೃಷ್ಟಿಕೋನ ಇಟ್ಕೊಂಡು ಇವತ್ತು ಭಾರತೀಯ ಸಂಘಟನೆಗಳ ಸಮಾನತೆಯ ಒಕ್ಕೂಟ ಅಂತೇಳಿ ಮಾಡಿ ನನ್ನ ನಲ್ಮೆಯ ಸಹೋದರರು ಆದಂಥ ಉಡಿ ಚಿನ್ನಿ ಅಂತ ಕರೆಸ್ಕೊಳ್ಳೋಂಥ ರಾಮಚಂದ್ರರವರು ಇವತ್ತೇನು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಸುಮಾರು 50ಕ್ಕೂ ಹೆಚ್ಚು ಸಂಘಟನೆಗಳು ಸೇರಿದ್ವಿ. ಹಾಗೂ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಎಲ್ಲ ಜಾತ್ಯತೀತ, ಧರ್ಮಾತೀತ, ಪಕ್ಷಾತೀತ ಸಂಘಟನೆಗಳೇನಿವೆ ಆ ಎಲ್ಲ ಸಂಘಟನೆಗಳು ಒಗ್ಗೂಡಿ ಸಮರೋಪಾದಿಯಲ್ಲಿ ಆಡಳಿತಾರೂಢ ಪಕ್ಷಗಳಿರ್ಬೋದು, ಆಡಳಿತಾರೂಢ ಅಧಿಕಾರಿಗಳಿರ್ಬೋದು, ಯಾರಲ್ಲಿ ಭ್ರಷ್ಟಾಚಾರ ಕಾಣುತ್ತೆ, ಯಾರಲ್ಲಿ ಒಂದು ಲೋಪ ಕಾಣುತ್ತೆ ಆ ಲೋಪವನ್ನು ಖಂಡಿಸುವ ಮುಖಾಂತರ ನಾವು ಉಗ್ರ ರೀತಿಯ ಹೋರಾಟವನ್ನು ಮಾಡಿ ನೊಂದವರ ದನಿಯಾಗಿ ಈ ಸಂಘಟನೆಯ ಒಕ್ಕೂಟವನ್ನು ತಗೊಂಡು ಹೋಗ್ತೀವಿ ಅಂತ ಹೇಳ್ತೇನೆ. ಹಾಗೆ ಯಾರು ಅಸಡ್ಡೆ ತೋರುವ ಸಮಾಜದ ನಾಗರಿಕರ ಒಂದು ಬೆವರ ಹನಿಯ ಗೌರವ ಧನವನ್ನು ತಗೊಂಡು ಸಂಬಳ ಅಂತ ತಿಳ್ಕೊಂಡು ಯಾರು ತಿಂತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು, ಅವರೆಲ್ಲರಿಗೂ ಕೂಡ ಚಳಿಯನ್ನು ಬಿಡಿಸಿ ಪಾರದರ್ಶಕವಾದ ಆಡಳಿತವನ್ನು ಕೊಟ್ಟೇ ತೀರಬೇಕು. ಇಲ್ಲ ಅಂತಂದರೆ ಅವರು ಮಲಗಿದಾಗ ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕೆ ಈ ಒಂದು ಸಂಘಟನೆಗಳ ಒಕ್ಕೂಟ ಬಿಡೋದಿಲ್ಲ. ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ಅವರನ್ನು ಇದೇ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ಎಲ್ಲ ಇಲಾಖೆಗಳ ಮುಖಾಂತರ ಅವರನ್ನು ಬಗ್ಗು ಬಡಿದು ಈ ಒಂದು ಪಾರದರ್ಶಕವಾದ ಆಡಳಿತವನ್ನು ತರೋದಕ್ಕೆ ನಾವು ಶ್ರಮ ಬಿಡದೆ ಛಲಬಿಡದ ತ್ರಿವಿಕ್ರಮನಂತೆ ಕೆಲಸ ಮಾಡಿ ಅವರೆಲ್ಲರನ್ನ ಬಗ್ಗು ಬಡಿತೀವಿ ಅಂತ ಈ ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ಈ ಒಂದು ದಿನ ನಮ್ಮ ಪೆಹಲ್ಗಾಮಲ್ಲಿ 26 ಜನರ ಒಂದು ಮೃತಿಯಾಗಿದೆ. ಅವ್ರಿಗೆ ಕೂಡ ಒಂದು ನಮನಗಳನ್ನು ಸಲ್ಲಿಸಿದ್ದೇವೆ. ಆಮೇಲೆ ನಮ್ಮ ಸಂಘಟನೆಯ ಒಬ್ಬ ದಿಟ್ಟ ನಾಯಕರು, ಕರ್ನಾಟಕ ಸಮತಾ ಸೈನಿಕ ದಳದ ರಾಜ್ಯಾಧ್ಯಕ್ಷರು ಅಪಘಾತದಲ್ಲಿ ನಿಧನವಾಗಿದ್ದಾರೆ. ಸನ್ಮಾನ್ಯ ಚನ್ನಕೃಷ್ಣಪ್ಪಣ್ಣ ಅವರು ಅಪಘಾತದಲ್ಲಿ ನಿಧನವಾಗಿದ್ದಾರೆ. ಅವ್ರಿಗೂ ಕೂಡ ಸಂತಾಪವನ್ನು ಇಡೀ ಒಕ್ಕೂಟ ಸೂಚಿಸಿದೆ. ಹಾಗೆ ನಮ್ಮ ಕಸ್ತೂರಿ ರಂಗನ್ ಸರ್ ಅವರು ಕೂಡ ನಿಧನರಾಗಿದ್ದಾರೆ. ಅವ್ರಿಗೂ ಕೂಡ ಸಂತಾಪವನ್ನು ಸೂಚಿಸಿ ಈ ಒಂದು ಸಂಘಟನೆ ಮುಂದಿನ ದಿನಗಳಲ್ಲಿ ಇನ್ನೂ ಎತ್ತರಕ್ಕೆ ಬೆಳೆದು ರಾಷ್ಟ್ರ ಮಟ್ಟದಲ್ಲಿ ನಾವು ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೇಳ್ತಾ ಇದ್ದೇನೆ. ನನ್ನ ಹೆಸರು ಮೊಹಮ್ಮದ್ ನಸರು ಅಂಥೇಳಿ. ಏನು ಈ ಭಾರತೀಯ ಸೇವಾ ಸಮಿತಿಯಿಂದ ಎಲ್ಲ ಸರ್ವಪಕ್ಷಗಳ ಒಂದು ಸಮಾನತೆ ಸಭೆ ಮತ್ತು ಎಲ್ಲ ಪಕ್ಷಗಳ ಒಂದು ಸಂಘಟನೆ ಮಾಡಿದ್ದಾರೆ. ಇವರಿಗೆಲ್ಲರಿಗೂ ಖಂಡಿತವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಕಾರಣ ಏನಂತಂದರೆ ಇವರ ಉದ್ದೇಶ ಒಂದೇ, ಎಲ್ಲ ಸಂಘಟನೆಗಳು ಇದನ್ನು ಒಂದು ಸ್ಫೂರ್ತಿ ತಗೊಂಡು ಇಡೀ ಭಾರತದಲ್ಲಿ ಎಷ್ಟು ಸಂಘಟನೆಗಳಿದೆಯೋ ಪ್ರತಿಯೊಬ್ಬರು ಒಂದಾಗಬೇಕು. ಇವತ್ತೇನು ಭಾರತ ದೇಶದಲ್ಲಿ ಜಾತಿ ತಾರತಮ್ಯ, ಬಡವರ ಬಗ್ಗೆ ಹೀಯಾಳಿಕೆ ಮತ್ತು ಉದ್ಯೋಗ ಸಿಗ್ತಿಲ್ಲ ಯುವಕರಿಗೆ, ಇಂಥವೆಲ್ಲ ನಿರ್ಮೂಲನೆಗಳಾಗಬೇಕು. ಎಲ್ಲ ಸಂಘಟನೆಗಳು ಒಂದು ಕೂಡಿ ಮತ್ತು ಇದರ ಹೋರಾಟ ಮಾಡಬೇಕು. ಇದರೆಲ್ಲ ಶ್ರೇಯಸ್ಸು ನಾನು ಖಂಡಿತ ಹೇಳ್ತೀನಿ ಪ್ರತಿಯೊಬ್ಬ ಭಾರತೀಯನಿಗೂ ಸಲ್ಲುತ್ತದೆ. ಇದನ್ನು ಸ್ಫೂರ್ತಿಯಾಗಿ ಪಡೆದು ಈ ಕಾರ್ಯಕ್ರಮ ನಿರೂಪಿಸಿದಂಥ ನಮ್ಮ ಚಿನ್ನಿಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಎಲ್ಲ ಒಕ್ಕೂಟದವರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಮುಂದಕ್ಕೆ ತಗೊಂಡೋಗಿ ನಮ್ಮ ದೇಶ ಮುಂದಕ್ಕೆ ಬೆಳೀಲಿ, ತುಂಬ ಎತ್ತರ ಬೆಳೀಲಿ, ಯುವಕರಿಗೆ ಉದ್ಯೋಗ ಆಗಲಿ. 1 ನೇಷನ್ 1 ಎಲೆಕ್ಷನ್ಗಿಂತ 1 ನೇಷನ್ 1 ಎಜುಕೇಷನ್, 1 ನೇಷನ್ 1 ಹಾಸ್ಪಿಟಲ್ ಅನ್ನೋ ಥರ ಆಗಲಿ ಅಂತ ನನ್ನ ಭಾವನೆ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತ, ಆದಿಜಾಂಬ ಜನಸಂಘದ ಅಧ್ಯಕ್ಷರಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನೂತನವಾಗಿ ಈ ಒಕ್ಕೂಟಕ್ಕೆ ಅಧ್ಯಕ್ಷರಾದಂತಹ ಡಾಕ್ಟರ್ ರಾಮಚಂದ್ರ ಸರ್ ಅವರಿಗೆ ನಾವು ಎಲ್ಲ ಸಂಘದ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಏನು ಈ ಒಕ್ಕೂಟದ ವ್ಯವಸ್ಥೆ ಅಂದರೆ ಇವತ್ತು ನಮಗೆ ಸಮಾಜದಲ್ಲಿ ಆಗ್ತಾ ಇರೋಂತಹ ಅನ್ಯಾಯಗಳನ್ನ ಸರಿಪಡಿಸೋದೇ ನಮ್ಮ ಮುಖ್ಯ ಉದ್ದೇಶ ಆಗಿರ್ತದೆ. ಈ ಒಂದು ಸಮಾಜದಲ್ಲಿ ಆಗ್ತಾ ಇರುವಂತಹ ಒಂದು ಸಮಾಜದ ಒಂದು ಕಟ್ಟಕಡೆ ಮನುಷ್ಯನಿಗೂ ಸಮಾನತೆ ಸಿಗುವಂಥ ಕೆಲಸ
ನಮ್ಮ ರಾಮಚಂದ್ರ ಸರ್ ಅವರ ನೇತೃತ್ವದಲ್ಲಿ ಇದು ಒಕ್ಕೂಟ ಪ್ರಾರಂಭವಾಗಿದೆ. ನಾವೆಲ್ಲರಿಗೂ ಬೆಂಬಲ ಕೊಟ್ಟಿದ್ದೀವಿ. ಇನ್ನು ಮುಂದೆ ಸಮಾಜದಲ್ಲಿ ಆಗ್ತಾವಂತಹ ಒಂದು ಭ್ರಷ್ಟಾಚಾರಗಳು, ಸರ್ಕಾರ ಕಚೇರಿಗಳಾಗ್ತಾವಂಥ ಭ್ರಷ್ಟಾಚಾರಗಳನ್ನ ಅದನ್ನು ಎಲ್ಲರೂ ನಾವು ಹೋಗಿ ಅದನ್ನು ನಿರ್ಮೂಲನೆ ಮಾಡೋಂಥ ಕೆಲಸಗಳು ನಾವು ಒಕ್ಕೂಟದ ವತಿಯಿಂದ ಮಾಡ್ಕೊತಾ ಇದ್ದೀವಿ. ಅದಕ್ಕೋಸ್ಕರ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತಹ ರಾಮಚಂದ್ರ ಸರ್ಗೆ ನಾನು ವಂದನೆ ಮಾಡ್ತೀನಿ. ಡಿ ವಿ ನಾರಾಯಣ ಸ್ವಾಮಿ, ಮಹಾನಾಯಕ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನಾ ರಾಜ್ಯಾಧ್ಯಕ್ಷರು. ಇವತ್ತಿನ ಏನು ಒಂದು ಈ ಭಾಗದ ಬಗನಿ ಹೋಟ್ಲಲ್ಲಿ ಸರ್ವ ಸಂಘಟನೆಗಳ ಸಮಾನತೆ ಒಂದು ಸಭೆಯನ್ನು ಕರೆದಿದ್ದೀವಿ. ಆ ಒಂದು ಸಭೆಯಲ್ಲಿ ನೂತನವಾಗಿ ರಾಜ್ಯಾಧ್ಯಕ್ಷರಾಗಿ ಎಲ್ಲ ಸಂಘಟನೆ ಸುಮಾರು 80 ಸಂಘಟನೆಗಳು ಸೇರಿ ನಮ್ಮ ಉಡಿಚಿನ ರಾಮಚಂದ್ರ ಸರ್ ಅವ್ರನ್ನ ಅಧ್ಯಕ್ಷರಾಗಿ ಮಾಡಿದ್ದೀವಿ. ಅವರ ಒಂದು ನೇತೃತ್ವದಲ್ಲಿ ಇವತ್ತು ಏನು ಸರ್ಕಾರ ನಮ್ಮನ್ನು ಈಡಾಯಿಸಿದ SC STಗಳಿರ್ಬೋದು, ಬೇರೆ ವರ್ಗನಿರ್ಬೋದು, ಅಹಿಂದ ಏನಂತ ಕಟ್ಕೊಂಡು ಇವತ್ತು ಸಿದ್ದರಾಮಯ್ಯ ಸರ್ಕಾರ ಇವತ್ತು ಏನು ದಲಿತರನ್ನು ಅಲ್ಪಸಂಖ್ಯಾತರ ಹಿಂದುಳಿದ ತುಳಿತಾ ಇದ್ದಾರೋ ಅದ್ರ ವಿರುದ್ಧ ಸಿಡಿದೆದ್ದೊಳಕ್ಕೆ ಇವತ್ತು ನಾವು ಸಂಘಟನೆ ಕಟ್ಕೊಂಡು ಇವತ್ತು ಒಕ್ಕೂಟ ಮಾಡಿದ್ದೀವಿ. ಸಿದ್ದರಾಮಯ್ಯ ಸರ್ಕಾರ ಏನಾದರೂ ದಲಿತರಿಗೆ ಅಲ್ಪಸಂಖ್ಯಾತರ ಹಿಂದುಳಿದವ್ರಿಗೆ ಮುಂದಿನ ದಿನಗಳಲ್ಲಿ ಏನಾದರೂ ಸವಲತ್ತುಗಳು ಅವರ ಒಂದು ಏನು ಮುಂದೆ ಬರ್ತಕ್ಕಂಥ ಸವಲತ್ತುಗಳು ಮಾಡದಿದ್ದರೆ ಈ ಒಂದು ಒಕ್ಕೂಟದಿಂದನೇ ನಾವು ಪ್ರಾರಂಭ ಸಿದ್ದರಾಮಯ್ಯನ ವಿರುದ್ಧ ಮತ್ತು ಅವರ ಸರ್ಕಾರ ವಿರುದ್ಧ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧವಾಗಿರ್ತೀವಿ ಅಂತೇಳಿ ಸಂದರ್ಭ ಹೇಳ್ತೀನಿ. ಇವತ್ತು ಅನೇಕ ಮಂತ್ರಿಗಳು ಅವರವರ ಒಂದು ಜಿಲ್ಲೆಯಲ್ಲಿ ಏನಿದಾವೋ ಇವತ್ತು SC STಗಳಿಗೆ ಸುಮಾರು 30 ಜಿಲ್ಲೆಗಳಲ್ಲಿ ಕರ್ನಾಟಕದ ರಾಜ್ಯದಲ್ಲಿ 30 ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲೆಗೆ ಒಬ್ಬೊಬ್ಬ ಮೀಸಲಾತಿ ಕೊಡಬೇಕು SCಗಳಿಗೆ. ಆದರೆ ಇವತ್ತು ಏನು ಈ ಸರ್ಕಾರಗಳು ಮಾಡ್ತಾ ಇದ್ದಾರೆ, ಮೀನಮೇಷ ಮಾಡ್ತಾ ಇದ್ದಾರೆ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ. ಅದರ ವಿರುದ್ಧ ನಾವು ಮುಂದಿನ ದಿನದಲ್ಲಿ ನಾವು ಈ ಒಕ್ಕೂಟದಿಂದನೇ ನಾವು ವಾಯ್ಸ್ ಮಾಡ್ತೀವಿ. ಅದನ್ನು ಸರ್ಕಾರ ಏನು ನಿರ್ಣಯ ತಗೊಂಥದ್ದು ಅದರ ಮೇಲೆ ಅವರು ಗಮನಕ್ಕೆ ತರ್ತೀವಿ. ನಾವು ತರದಿದ್ದರೆ ನಾವು ಉಗ್ರವಾದ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧತೆಗಿರ್ತೀವಿ ಅಂತೇಳಿ ನಾನು ಹೇಳೋಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೀರಾ. ನಮ್ಮ ಹೆಸರು ಕಾಶಿ ವಿಶ್ವನಾಥ್ ಅಂತ, ಕರ್ನಾಟಕ ಜನಸ್ಪಂದನ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರು. ಏನಿವತ್ತು ಒಂದು ಸಭೆಯನ್ನು ನಮ್ಮ ಉಡಿ ಚಿನ್ನಿ ಸರ್ ಅವರು ಹಮ್ಮಿಕೊಂಡಿದ್ದರು. ಇದು ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಈ ಒಂದು ಒಕ್ಕೂಟವನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆ ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.